ಮಾತನ್ನು ಹೇಳಿದ. ಇದು ಏನು ಪ್ರಜಾಪ್ರಭುತ್ವ ವ್ಯವಸ್ಥೆಯೋ ಅಥವಾ ಸರ್ವಾಧಿಕಾರಿ ಧೋರಣೆ ಅನ್ನೋದು ಇಲ್ಲಿ ನಾವು ನಿಜಕ್ಕೂ ಚಿಂತನೆ ಮಾಡಬೇಕಾಗಿದೆ. ಆದ್ರಿಂದ ಮಾಸ್ತನಿಂದ ಹಿಡಿದು ದೊಡ್ಡ IAS ಆಫೀಸರ್ ವರೆಗೂ ಕೂಡ ಲಂಚಗುಳಿತನ ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ. ಒಂದು ಸಾಮಾನ್ಯ ಮಾತಾಗಿದೆ. ಇಂತಹ ವ್ಯವಸ್ಥೆಯಲ್ಲಿ ನಾವು ಇದ್ದೇವೆ ಅಂದ್ರೆ ಇದನ್ನ ನಿಜಕ್ಕೂ ಇದನ್ನ ತೊಲಗಿಸಬೇಕು. ಪ್ರತಿಯೊಬ್ಬ ಕೇಂದ್ರ ಸರ್ಕಾರದ ಧೋರಣೆಗೆ ನಡೆಸಿರುವಂತ ಹೋರಾಟ ಏನಿದೆ ಭ್ರಷ್ಟಾಚಾರ ವಿರುದ್ಧ, ಜನ ಲೋಕಪಾಲ್ ಮಸೂದೆಗೆ ಕೇಂದ್ರ ಸರ್ಕಾರ ನಡೆದುಕೊಳ್ತಿರುವಂತ ರೀತಿ ಏನಿದೆ ಅದು ನಿಜಕ್ಕೂ ಕೂಡ ಇದು ಪ್ರಜಾಪ್ರಭುತ್ವದ ಕಗ್ಗೊಲೆನೇ ಆಗಿದೆ. ನಿನ್ನೆ ಅಣ್ಣಾ ಹಜಾರೆಯವರನ್ನ ನಿರಸನ ಮಾಡೋಕ್ಕಿಂತ ಮುಂಚಿತವಾಗಿ ಅವರ ಮನೆಯಲ್ಲೇ ಅವರು ಮತ್ತು ಅವರ ತಂಡವನ್ನ ಏನು ಬಂಧನ ಮಾಡಿದ್ದಾರೆ, ಬಂಧನ ಮಾಡಿ ಈ ರೀತಿಯಾದ ನಾಟಕಗಳನ್ನು ಏನು ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಇದು ನಿಜಕ್ಕೂ ಕೂಡ ಪ್ರಜಾಪ್ರಭುತ್ವದ ಕಗ್ಗೊಲೆ ಆಗಿದೆ. ಈ ಧೋರಣೆ ಏನಿದೆ ಇದು ಬರೀ ಎಲ್ಲಾ ಸಂಘಟನೆಗಳು ಮಾತ್ರ ಅಲ್ಲ, ನಮ್ಮ ಮಾಧ್ಯಮದವರು ಏನಿದ್ದಾರೆ ಅವರು ಕೂಡ ಇದಕ್ಕೆ ಸಪೋರ್ಟ್